ಇವತ್ತು ಅಶಾಂತಿಯನ್ನು ಉಂಟು ಮಾಡುವಂತ ಎಲ್ಲ ಕೆಲಸಗಳು ರಾಜ್ಯದಲ್ಲಿ ನಡೀತಾ ಇದ್ದಾವೆ. ಯಾವ ಸಾಮಾಜಿಕ ನ್ಯಾಯವನ್ನು ಇಟ್ಕೊಂಡು ಯಾರು ಶೋಷಿತರು, ಯಾರು ಬಡವರು, ಅವ್ರ ಪರವಾಗಿ ಕ್ರಾಂತಿಗಳನ್ನ ಮಾಡಿರ್ತಕ್ಕಂಥ ಈ ನಮ್ಮ ರಾಜ್ಯದಲ್ಲಿ ಇವತ್ತು ಜಾತಿಗಳ ಸಂಘರ್ಷ ಅತಿರೇಕಕ್ಕೆ ಹೋಗ್ತಾ ಇದೆ. ಸಮುದಾಯಗಳು ಒಂದಕ್ಕೊಂದು ಪ್ರೀತಿಯಿಂದ ಕಾಣ್ತಕ್ಕಂಥ ನಮ್ಮ ನಾಡಿನಲ್ಲಿ ಇವತ್ತು ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗಿ ಬರ್ತಾ ಇಲ್ಲ. ದ್ವೇಷ ರಾಜಕಾರಣ ಹೆಚ್ಚಾಗ್ತಾ ಇದೆ. ಕರ್ನಾಟಕದ ಅಭಿವೃದ್ಧಿ ಅಂತಕ್ಕಂಥದನ್ನ ಕಲ್ಪನೆ ಇವತ್ತು ನಶಿಸಿ ಹೋಗ್ತಾ ಇದೆ. ಪ್ರಾಧಿಕಾರದಲ್ಲಿ ಹೆಸರಿರ್ಬೋದು, ಈ ಜಾತಿ ಮೀಸಲಾತಿಯ ಹಕ್ಕೋತ್ತಾಯದ ವಿಚಾರ ಆಗಿರ್ಬೋದು. ಇದೆಲ್ಲ ಕಾರಣ ಯಾರು ಅಂತಂದ್ರೆ ಮುಖ್ಯವಾಗಿ ಗಮನಿಸಬೇಕು. ಇದಕ್ಕೆಲ್ಲ ಕಾರಣ ಬಿಜೆಪಿಯ ಹೈಕಮಾಂಡ್ ನಲ್ಲಿ ಶಕುನಿಯ ಆಟವನ್ನು ಆಡ್ತಕ್ಕಂಥ ಮಿಸ್ಟರ್ BL ಸಂತೋಷ್. ಮಿಸ್ಟರ್ BL ಸಂತೋಷ್ ಅವರ ಮುಂದಿನ ಪ್ಲಾನ್ ಏನಪ್ಪಾ ಅಂತಂದ್ರೆ ಈಶ್ವರಪ್ಪನವರ ಹೆಗಲ ಮೇಲೆ ಗಣ್ಣಿಟ್ಟು ಯಡಿಯೂರಪ್ಪನವ್ರನ್ನ ಸೂಟ್ ಮಾಡ್ತಾ ಇದ್ದಾರೆ. ಈಶ್ವರಪ್ಪನವರ ಹೆಗಲ ಮೇಲೆ ಮೀಸಲಾತಿ ಅಂತಕ್ಕಂಥ ವಿಚಾರವನ್ನು ಇಟ್ಟು ಯಡಿಯೂರಪ್ಪನವರು ಸೂಟ್ ಮಾಡ್ತಾ ಇದ್ದಾರೆ. ಈ ಹಿಂದೆ ಯಡಿಯೂರಪ್ಪನವರ ಜೈಲಿಗೆ ಕಳಿಸ್ಲಿಕ್ಕೆ ಕಾರಣ ಅವರು ಎಡಬಲ ಇದ್ದವರು. ಈಶ್ವರಪ್ಪನವ್ರನ್ನ DCM ಮಾಡಿ, ಆರ್ ಶಂಕರಣ್ಣವ್ರನ್ನ DCM ಮಾಡಿ, ಶೆಟ್ಟರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿರ್ತಕ್ಕಂಥದ್ದು ಎಲ್ಲಿ ಮೀಟಿಂಗ್ ಆಯ್ತು ಅನ್ನೋದು ಈಶ್ವರಪ್ಪನವ್ರ ನೆನಪಿನಾಗ ಇಟ್ಕೋಬೇಕು. ಎಲ್ಲೆಲ್ಲಿ ಮೀಟಿಂಗ್ ಮಾಡಿ ನೀವು DCM ಆದ್ರಿ ಅಂತೇಳಿ. ಇವತ್ತು ಮುಖ್ಯವಾಗಿ CT ರವಿ ಅವ್ರದ್ದು ಇವತ್ತು ಉದ್ಘಾಟನೆ ಇದೆ ಕಾರ್ಯಕ್ರಮ ದೆಹಲಿಯಲ್ಲಿ, ಅವ್ರ ಕಾರ್ಯಾಲಯ. ಅರ್ಧಕ್ಕಿಂತ ಹೆಚ್ಚು ಸಚಿವರು ನಮ್ಮ ಭಾಗದಲ್ಲಿರ್ತಕ್ಕಂಥ ಮಂತ್ರಿಗಳು ಸಹಿತ ದೆಹಲಿ ಕಾರ್ಯಕ್ರಮದಲ್ಲಿದ್ದಾರೆ. ಆದ್ರೆ ಏಕಾಏಕಿ ಇವತ್ತು BS ಯಡಿಯೂರಪ್ಪನವರು ಸಚಿವ ಸಂಪುಟ ಸಭೆ ಕರೆದಾರೆ. ತುರ್ತು ಸಚಿವರ ಸಂಪುಟ ಸಭೆ. ಅರೆ, ಮುಖ್ಯವಾಗಿರ್ತಕ್ಕಂಥ ಸಚಿವರು ಡೆಲ್ಲಿಯಲ್ಲಿದ್ದಾರೆ. ಡೆಲ್ಲಿಗೆ ಯಾಕೆ ಹೋದ್ರು? ಮುಖ್ಯಮಂತ್ರಿಗಳ ಬದಲಾವಣೆ. ಮಿಸ್ಟರ್ BL ಸಂತೋಷ್ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕಂತಕ್ಕಂಥ ಏಕೈಕ ವಿಚಾರ ಇಟ್ಟುಕೊಂಡು ಕರ್ನಾಟಕ ನಾಡಿನ, ಈ ದ್ರಾವಿಡ ಕನ್ನಡಿಗರ ನಾಡಿನಲ್ಲಿ ಅಶಾಂತಿಯನ್ನು ಉಂಟು ಮಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇರೋದು, ಮಿಸ್ಟರ್ BL ಸಂತೋಷ್ ಅವರೇ, ರಾಜ್ಯದ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ. ನೀವೊಂದು ವೇಳೆ ಸಾಬೀತು ಮಾಡ್ತೀನಿ, ಮುಂಬರುವ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನಿಂತು ಗೆದ್ದು ತೋರಿಸಿ. ಯಾಕಂತಂದ್ರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗ್ತಾನಂತಂದ್ರೆ ತಳಹದಿಯಿಂದ ಹೋಗ್ಬೇಕು. ಗ್ರಾಮೀಣ ಮಟ್ಟದಿಂದ, ಜಿಲ್ಲಾ ಮಟ್ಟದಿಂದ ಮುಖ್ಯಮಂತ್ರಿಗೆ ಹೋಗ್ಬೇಕು ಅಂತ ಒಂದು ಕೆಪಾಸಿಟಿ ಹೊರತು ಕೆಲವು ನಾಯಕರು ನಮ್ಮ ರಾಜ್ಯದಲ್ಲಿದ್ದಾರೆ. ಅದು ದೇವೇಗೌಡ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, ಯಡಿಯೂರಪ್ಪನವ್ರು ಆಗಿರ್ಬೋದು. ಇವರು ತಳಹಂತದಿಂದ ಬಂದಿರ್ತಕ್ಕಂಥವ್ರು. BL ಸಂತೋಷ್ ಕನಸು ಏನೈತೆಪ್ಪ ಅಂತಂದ್ರೆ ಉತ್ತರ ಭಾರತದಲ್ಲಿ ಆಗ್ತದಲ್ಲ, ಉತ್ತರ ಭಾರತದಲ್ಲಿ ಏನಕ್ಕೆ ಏಕಾಏಕಿ ಮುಖ್ಯಮಂತ್ರಿ ಆಗ್ತಾರ, ಅವ್ರು ಏಕಾಏಕಿ ಪ್ರಧಾನಮಂತ್ರಿ ಆಗ್ತಾರ. ತಳಹಂತದಿಂದ ಬರುದ್ರು ಅವ್ರು. ಹಿಂಗಾಗಿ ಅವ್ರು ಕನಸರು ಇರಂಗಿಲ್ಲ. ಕೆಲ ಹಳ್ಳಿಗಳಲ್ಲಿರ್ತಕ್ಕಂಥ ಪರಿಸ್ಥಿತಿ, ನಮ್ಮನ್ನ ಸ್ಥಳೀಯವಾಗಿರ್ತಕ್ಕಂಥ ಸಮಸ್ಯೆಗಳು ಗೊತ್ತಿರಂಗಿಲ್ಲ. ಈಗ ಮಿಸ್ಟರ್ BL ಸಂತೋಷ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕಂತ ಏಕೈಕ ಉದ್ದೇಶವನ್ನು ಇಟ್ಕೊಂಡು ಎಲ್ಲಾ ಸಮುದಾಯಗಳಲ್ಲಿ ಬೆಂಕಿ ಹಚ್ಚಿ ಕಿಡಿ ಹಂಚುವಂತ, ದ್ರಾವಿಡ ಕನ್ನಡಿಗರ ನಾಡನ್ನು ಒಡೆಯುವಂತ ಕೆಲಸವನ್ನು ಮಿಸ್ಟರ್ BL ಸಂತೋಷ್ ಅವರು ಮಾಡ್ತಾ ಇದ್ದಾರೆ. ಅದರ ಎಲ್ಲಾ ಭಾಗವಾಗಿ ರಾಜ್ಯದಲ್ಲಿ ಇವತ್ತು ಏನೇನು ಘಟನೆಗಳಾಗ್ತಾ ಇದ್ದವು, ಅದು ಪ್ರಾಧಿಕಾರದ ವಿಚಾರ ಆಗಿರ್ಬೋದು, ಜಾತಿ ಈ ಸಮುದಾಯಗಳ ಮೀಸಲಾತಿ ಹಕ್ಕಾಟ ಮೊದಲಿಂದಲೂ ಇತ್ತು. ಸಾಕಷ್ಟು ಸಮುದಾಯಗಳು ಹೋರಾಟ ಮಾಡಿದವು, ಆದ್ರೆ ಅತಿರೇಕಕ್ಕೆ ಒತ್ತು ಹೋಗಿದ್ದಿಲ್ಲ. ಇವತ್ತು ನೀವು ಟಿವಿಯನ್ನು ಆನ್ ಮಾಡಿದ್ರು ಅದೇ ಬರ್ತದ, ಪತ್ರಿಕೆಯನ್ನು ಓದಿದ್ರು ಅದೇ ಬರ್ತದ. ಈ ರೀತಿಯಾಗಿರ್ತಕ್ಕಂಥ ಅತಿರೇಕವಾಗಿರ್ತಕ್ಕಂಥ ಎಲ್ಲಾ ಕಾರ್ಯಗಳಿಗೆ ಮಿಸ್ಟರ್ BL ಸಂತೋಷ ಕಾರಣ. ಅದಕ್ಕೆ ನಾನು ಇಡೀ ಕರ್ನಾಟಕದ ಈ ಕನ್ನಡ ನಾಡಿನ ಜನರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ, ನೀವು ಮೋಸಕ್ಕೊಳಗಾಗಬೇಡ್ರಿ. ಇದ್ರ ಹಿಂದೆ ರಾಜಕೀಯ ಅಜೆಂಡಾ, ಬಿಜೆಪಿಯ ಪ್ರಬಲವಾಗಿರ್ತಕ್ಕಂಥ ಅಜೆಂಡಾ ಇದರಲ್ಲಿ ಇದೆ ಅಂತಕ್ಕಂಥದ್ದನ್ನ ನಾಡಿನ ಜನರಿಗೆ ತಿಳಿಸ್ಬೇಕಂತಕ್ಕಂಥ ನಮ್ಮ ಹಿರಿಯರು ನಮ್ಮನ್ನ ಈ ಕರ್ಕೊಂಡ್ ಬಂದಿದ್ದಾರೆ. ಇವತ್ತು ನಾವು ಇಷ್ಟೇ ಹೇಳ್ತಾ ಇರೋದು, ಶಾಸನ ಸಭೆಯಲ್ಲಿ ಚರ್ಚೆ ಮಾಡ್ರಿ. ನಿಮ್ಮನ್ನ ಆಯ್ಕೆ ಮಾಡಿದ್ದು ವಿಧಾನಸೌಧದಲ್ಲಿ ಚರ್ಚೆ ಮಾಡ್ಲಿಕ್ಕೆ ಕಳಿಸಿರೋದು, ಹೌದಾ? ಬೀದಿ ಹೋರಾಟ ಮಾಡಕ್ಕೆ ಜನಸಾಮಾನ್ಯರು ಅದಾರ. ನಿಮಗೆ ಯಾರ ಭಯ ಇದೆ? ನಿಮಗೆ ಸಮಾಜ ಬಗ್ಗೆ ಕಳಕಳಿ ಇದ್ರೆ ವಿಧಾನಸೌಧದಲ್ಲಿ ಚರ್ಚೆ ಮಾಡಬೇಕು. ನಿಮ್ಮಲ್ಲಿ ವಿಧಾನಸೌಧದಲ್ಲಿ ಚರ್ಚೆ ಮಾಡಿಲ್ಲ ಅಂತಂದ್ಮೇಲೆ ನಿಮಗೆ ಸಮಾಜ ಬಗ್ಗೆ ಕಳಕಳಿ ಇಲ್ಲ. ನೀವು ಸಮಾಜವನ್ನ ದಾರಿ ತಪ್ಪಿಸ್ತಾ ಇದ್ದೀರಿ ಅಂತಕ್ಕಂಥ ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯವಾದ ಉದ್ದೇಶವನ್ನ ನಾವು ಸ್ಪಷ್ಟಪಡಿಸ್ತಾ ಇದ್ದೀವಿ. ಅಶೋಕ್ ಮಗ್ದುಮ್, ಕನ್ನಡ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.